ನಮಸ್ಕಾರ ಸ್ನೇಹಿತರೆ, ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಈ ದಿನ ನೋಡ್ತಾ ಇದ್ದೇವೆ ಶಿವನ ಕಥೆಯನ್ನ. ಒಬ್ಬ ಅನಾಥನಾಗಿ ಬೆಳೆದು ಯಾವ ರೀತಿ ತಾನು ತನ್ನ ಕಾಲ ಮೇಲೆ ನಿಂತು ಯಶಸ್ಸಿನ ದಾರಿಯಲ್ಲಿ ಸಾಗುತ್ತಾನೆ ಎಂಬುದನ್ನ ಈ ಕಥೆಯಲ್ಲಿ ನೋಡೋಣ. ಕಥೆಯ ಶೀರ್ಷಿಕೆ ಕತ್ತಲೆಯಿಂದ ಬೆಳಕಿನೆಡೆಗೆ, ಒಬ್ಬ ಅನಾಥ ಸಾಧಕನ ಮಹಾಪಯಣ. ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ. ದಿನದ 24 ಗಂಟೆಯೂ ಜನರಿಂದ ಗಿಜಿಗುಟ್ಟುವ ಈ ಜಾಗದಲ್ಲಿ ಯಾರಿಗೂ ಯಾರ ಬಗ್ಗೆಯೂ ಯೋಚಿಸಲು ಪುರುಸೊತ್ತಿಲ್ಲ. ಅಲ್ಲಿನ ಪ್ಲಾಟ್ಫಾರ್ಮ್ ಸಂಖ್ಯೆ 4ರ ಹತ್ತಿರ ಒಂದು ಮೂಲೆಯಲ್ಲಿ 10 ವರ್ಷದ ಬಾಲಕ ಶಿವ ಕುಳಿತಿದ್ದ. ಅವನ ಮೈ ಮೇಲೆ ಧೂಳಿನಿಂದ ಕೂಡಿದ ಹರಿದ ಅಂಗಿ, ಕಾಲುಗಳಲ್ಲಿ ಚಪ್ಪಲಿಯೂ ಇರಲಿಲ್ಲ. ಅವನ ಮುಂದೊಂದು ಹಳೆಯ ಪ್ಲಾಸ್ಟಿಕ್ ಡಬ್ಬಿ ಇತ್ತು. ಶಿವನಿಗೆ ತನ್ನ ಹುಟ್ಟಿದೂರು ನೆನಪಿರಲಿಲ್ಲ. ಅವನಿಗೆ ನೆನಪಿದ್ದಿದ್ದಂದರೆ ತನ್ನ ತಾಯಿ ರೈಲಿನಲ್ಲಿ ಜ್ವರದಿಂದ ತೀರಿಕೊಂಡದ್ದು ಮತ್ತು ಅಲ್ಲಿಂದ ಇವನನ್ನು ಯಾರೋ ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದು. ಅಂದಿನಿಂದ ಆ ನಿಲ್ದಾಣವೇ ಅವನ ಮನೆ. ಬರುವ ಹೋಗುವ ಜನರೇ ಅವನ ನೆಂಟರು. ಅವನಿಗೆ ಹಸಿವು ಎಂದರೆ ಏನೆಂದು ಚೆನ್ನಾಗಿ ಗೊತ್ತಿತ್ತು. ಹೊಟ್ಟೆ ಹಸಿದಾಗ ಯಾರಾದರೂ ಎಸೆದ ತಿಂಡಿಯ ತುಣುಕು ಅಥವಾ ಹೋಟೆಲ್ ಹಿಂದಿನ ಎಲೆಯಲ್ಲಿ ಉಳಿದಿದ್ದ ಅನ್ನವೇ ಅವನ ಪಾಲಿನ ಅಮೃತ. ಶಿವ ಕೇವಲ ಭಿಕ್ಷೆ ಬಿಡುತ್ತಿರಲಿಲ್ಲ, ಅವನಿಗೆ ಸ್ವಾಭಿಮಾನವಿತ್ತು. ರೈಲಿನಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ಬಾಟಲಿಗಳನ್ನು ಆಯುವುದು, ಜನರಿಗೆ ಕುಡಿಯಲು ನೀರು ತಂದು ಕೊಡುವುದು ಮಾಡಿ ಒಂದಷ್ಟು ಹಣ ಗಳಿಸುತ್ತಿದ್ದ. ಆ ಹಣದಲ್ಲಿ ಅವನು ಕೊಂಡುಕೊಳ್ಳುತ್ತಿದ್ದುದು ಅಮ್ಮನ ನೆನಪಿನಗಾಗಿ ಒಂದು ಸಣ್ಣ ಫೋಟೋ ಫ್ರೇಮ್ ಮತ್ತು ಮಾರುಕಟ್ಟೆಯಲ್ಲಿ ಸಿಗುತ್ತಿದ್ದ ಹಳೆಯ ಹರಿದ ಪುಸ್ತಕಗಳನ್ನು. ಶಿವನಿಗೆ ಅಕ್ಷರಗಳು ಅರ್ಥವಾಗುತ್ತಿರಲಿಲ್ಲ, ಆದರೆ ಆ ಚಿತ್ರಗಳನ್ನು ನೋಡುವುದರಲ್ಲಿ ಅವನು ತನ್ನ ಕಷ್ಟಗಳನ್ನೆಲ್ಲ ಮರೆಯುತ್ತಿದ್ದ. ಒಂದು ದಿನ ವಿಪರೀತ ಮಳೆ. ರೈಲ್ವೆ ನಿಲ್ದಾಣದ ಒಳಗೆ ಪೊಲೀಸರು ಯಾರನ್ನೂ ಮಲಗಲು ಬಿಡುತ್ತಿರಲಿಲ್ಲ. ಶಿವ ನೆನೆಯುತ್ತಾ ಹೊರಗೆ ಓಡಿ ಬಂದು ಒಂದು ಬಸ್ ನಿಲ್ದಾಣದ ಕೆಳಗೆ ಕುಳಿತ. ಚಳಿ ತಡೆಯಲಾರದೆ ಗಡಗಡ ನಡುಗುತ್ತಿದ್ದ ಅವನಿಗೆ ಅನಿಸಿತು, ಈ ಪ್ರಪಂಚದಲ್ಲಿ ನನ್ನವ ಎನ್ನುವವರು ಯಾರೂ ಇಲ್ಲವೇ? ಈ ಮಳೆಯಲ್ಲಿ ನಾನು ಸದ್ದು ಹೋದರೆ ಯಾರಿಗೆ ನೋವಾಗುತ್ತದೆ? ಈ ಪ್ರಶ್ನೆಗಳು ಅವನ ಎಳೆ ಮನಸ್ಸನ್ನು ಕಂಗೆಡಿಸಿದ್ದವು. ಕಾಲಚಕ್ರ ಉರುಳಿತು. ಶಿವ ಈಗ 12 ವರ್ಷದವನಾಗಿದ್ದ. ಈಗ ಅವನು ಬೂಟ್ ಪಾಲಿಶ್ ಮಾಡುವ ಕೆಲಸ ಕಲಿತಿದ್ದ. ನಿಲ್ದಾಣದ ಹೊರಗೆ ಒಂದು ಮರದ ಕೆಳಗೆ ಕುಳಿತು ಜನರ ಶೂಗಳನ್ನು ಹೊಳೆಯುವಂತೆ ಮಾಡುತ್ತಿದ್ದ. ಅವನು ಕೆಲಸ ಮಾಡುವ ರೀತಿಯಲ್ಲಿ ಒಂದು ಶಿಸ್ತಿತ್ತು. ಒಂದು ಶುಕ್ರವಾರದ ಸಂಜೆ ಸುಮಾರು 65 ವರ್ಷದ ವಯೋವೃದ್ಧರೊಬ್ಬರು ಅಲ್ಲಿಗೆ ಬಂದರು. ಅವರು ಧರಿಸಿದ್ದ ಬಿಳಿ ಜುಬ್ಬ ಮತ್ತು ಅವರು ಹಿಡಿದಿದ್ದ ಪುಸ್ತಕಗಳು ಅವನನ್ನು ಒಬ್ಬ ವಿದ್ಯಾವಂತರಂತೆ ತೋರಿಸುತ್ತಿದ್ದವು. ಅವರ ಹೆಸರು ಡಾಕ್ಟರ್ ವಿಶ್ವನಾಥ್. ಅವರು ನಿವೃತ್ತ ಪ್ರೊಫೆಸರ್. ವಿಶ್ವನಾಥ್ ಅವರು ತಮ್ಮ ಶೂ ನೀಡಿದಾಗ ಶಿವ ಅದನ್ನು ಬಹಳ ಶ್ರದ್ಧೆಯಿಂದ ಪಾಲಿಶ್ ಮಾಡಿದ. ಶೂ ಕೆಲಸ ಮುಗಿದ ಮೇಲೆ ವಿಶ್ವನಾಥ್ ಅವರು ಹಣ ಕೊಡಲು ಪರ್ಸ್ ತೆಗೆದಾಗ ಶಿವನ ಕೈಯಲ್ಲಿದ್ದ ಹರಿದ ಪೇಪರ್ ತುಂಡನ್ನು ಗಮನಿಸಿದರು. ಅದರಲ್ಲಿ ಅಕ್ಷರಗಳನ್ನು ಜೋಡಿಸಲು ಶಿವ ಪ್ರಯತ್ನಿಸುತ್ತಿದ್ದ. ನಿನಗೆ ಓದಲು ಬರುತ್ತಾ ಮಗು ಎಂದು ಮೃದುವಾಗಿ ಕೇಳಿದರು ವಿಶ್ವನಾಥ್. ಶಿವ ಹೆದರುತ್ತಾ, ಇಲ್ಲ ಸರ್, ಅಕ್ಷರಗಳು ಹೇಗಿರುತ್ತವೆ ಅಂತ ನೋಡ್ತಿದ್ದೆ ಅಷ್ಟೇ. ಸ್ಕೂಲ್ ಅಂದ್ರೆ ಹೇಗಿರುತ್ತೆ ಸರ್ ಎಂದು ಮಗ್ಗುಲಲ್ಲೇ ಇದ್ದ ಶಾಲಾ ಮಕ್ಕಳನ್ನು ತೋರಿಸಿ ಕೇಳಿದ. ವಿಶ್ವನಾಥ್ ಅವರ ಕಣ್ಣಲ್ಲಿ ನೀರು ತುಂಬಿ ಬಂತು. ಅವರು ಒಬ್ಬ ಮಗನನ್ನೇನೋ ಪಡೆದಿದ್ದರು, ಆದರೆ ಆತ ವಿದೇಶದಲ್ಲಿ ನೆಲೆಸಿ ತಂದೆಯನ್ನು ಮರೆತಿದ್ದ. ಇಲ್ಲಿ ಒಬ್ಬ ಮಗು ಶಿಕ್ಷಣಕ್ಕಾಗಿ ಹಂಬಲಿಸುತ್ತಿತ್ತು. ಆ ದಿನ ವಿಶ್ವನಾಥ್ ಅವರು ಶಿವನ ಬಗ್ಗೆ ಎಲ್ಲವನ್ನೂ ವಿಚಾರಿಸಿದರು. ಅವನಿಗೆ ಯಾರೂ ಇಲ್ಲವೆಂದು ತಿಳಿದಾಗ ಅವರ ಹೃದಯ ಮಿಡಿಯಿತು. ಮರುದಿನ ವಿಶ್ವನಾಥ್ ಅವರು ಶಿವನಿಗೆ ಹೊಸ ಬಟ್ಟೆ, ತಿಂಡಿ ತಂದರು. ನನ್ನ ಜೊತೆ ಮನೆಗೆ ಬರ್ತೀಯಾ ಮಗು
ನಿನಗೆ ನಾನು ಓದು ಕಲಿಸ್ತೀನಿ ಎಂದರು. ಶಿವನಿಗೆ ಮೊದಲು ನಂಬಲು ಸಾಧ್ಯವಾಗಲಿಲ್ಲ. ಯಾರೋ ಅಪರಿಚಿತರು ತನ್ನನ್ನು ಯಾಕೆ ಕರೆದೊಯ್ಯುತ್ತಿದ್ದಾರೆ ಎಂದು ಅನುಮಾನಿಸಿದ. ಆದರೆ ವಿಶ್ವನಾಥ್ ಅವರ ಕಣ್ಣಲ್ಲಿದ್ದ ತಂದೆಯಂತಹ ಪ್ರೀತಿ ಅವನನ್ನು ಸೆಳೆಯಿತು. ವಿಶ್ವನಾಥ್ ಅವರು ಶಿವನನ್ನು ತಮ್ಮ ಮನೆಗೆ ಕರೆದು ತಂದರು. ಅದು ಬಸವನಗುಡಿಯ ಒಂದು ಸುಂದರವಾದ ಹಳೆಯ ಮನೆ. ಮೊದಲ ದಿನ ಶಿವನಿಗೆ ಆ ಮನೆಯ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಲು ಭಯವಾಯಿತು. ನಾನು ಹರಿದ ಬಟ್ಟೆ ಹಾಕುವವನು, ಇಲ್ಲಿ ಮಲಗಿದರೆ ಈ ಹಾಸಿಗೆ ಕೊಳೆಯಾಗುವುದಿಲ್ಲವೇ ಎಂದು ಕೇಳಿದಾಗ ವಿಶ್ವನಾಥ್ ನಕ್ಕು ಅವನನ್ನು ಸ್ನಾನ ಮಾಡಿಸಿ ತಾವೇ ಹೊಸ ಬಟ್ಟೆ ತೊಡಿಸಿದರು. ಆದರೆ ಶಿವನಿಗೆ ಹೊಸ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಅಕ್ಕಪಕ್ಕದ ಮನೆಯವರು ಆಕ್ಷೇಪ ವ್ಯಕ್ತಪಡಿಸಿದರು. ಒಬ್ಬ ಬೀದಿ ಬಾಲಕನನ್ನು ತಂದು ಮನೆಗೆ ಇಟ್ಟುಕೊಂಡಿದ್ದೀರಾ? ಅವನು ಕಳ್ಳತನ ಮಾಡಿದರೆ ಏನು ಗತಿ ಎಂದು ಹೀಯಾಳಿಸಿದರು. ವಿಶ್ವನಾಥ್ ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲಿಲ್ಲ. ಅವರು ಕಾನೂನುಬದ್ಧವಾಗಿ ಶಿವನನ್ನು ದತ್ತು ಪಡೆದರು. ಶಿವನಿಗೆ ಒಂದು ಹೊಸ ಗುರುತು ಸಿಕ್ಕಿತು. ಶಿವ ವಿಶ್ವನಾಥ್. ವಿಶ್ವನಾಥ್ ಅವರು ಶಿವನಿಗೆ ಮನೆಯಲ್ಲೇ ಪಾಠ ಆರಂಭಿಸಿದರು. 12 ವರ್ಷದ ಹುಡುಗನಿಗೆ ಅ ಈ ಕಲಿಸುವುದು ಸುಲಭವಾಗಿರಲಿಲ್ಲ. ಆದರೆ ಶಿವನಿಗೆ ಕಲಿಯಬೇಕೆಂಬ ಹಂಬಲ ಎಷ್ಟಿತ್ತೆಂದರೆ ಅವನು ಹಗಲು ഇരുಳು ಓದುತ್ತಿದ್ದ. ಇತರ ಮಕ್ಕಳು ಆಟವಾಡುವಾಗ ಶಿವ ಪುಸ್ತಕ ಹಿಡಿದು ಕುಳಿತಿರುತ್ತಿದ್ದ. ಶಿವ, ಶಿಕ್ಷಣ ಅಂದರೆ ಬರೀ ಮಾರ್ಕ್ಸ್ ಪಡೆಯುವುದಲ್ಲ, ಅದು ನಿನ್ನ ಬದುಕಿನ ಕತ್ತಲೆಯನ್ನು ಹೋಗಲಾಡಿಸುವ ಹಣತೆ ಎಂದು ವಿಶ್ವನಾಥ್ ಪದೇ ಪದೇ ಹೇಳುತ್ತಿದ್ದರು. ವಿಶ್ವನಾಥ್ ಅವರು ಶಿವನನ್ನು ಹತ್ತಿರದ ಒಂದು ಸರ್ಕಾರಿ ಶಾಲೆಗೆ ಸೇರಿಸಿದರು. ಅವನ ವಯಸ್ಸಿಗೆ ತಕ್ಕಂತೆ 5ನೇ ತರಗತಿಗೆ ಸೇರಿಸಲಾಯಿತು. ಶಾಲೆಯಲ್ಲಿ ಕೆಲವು ಹುಡುಗರು ಅವನನ್ನು ಅನಾಥ ಎಂದು ಕರೆಯುತ್ತಿದ್ದರು. ಅವನ ಹಳೆಯ ಬದುಕಿನ ಬಗ್ಗೆ ತಿಳಿದವರು ಅವನಿಂದ ದೂರವಿರುತ್ತಿದ್ದರು. ಒಮ್ಮೆ ಶಾಲೆಯಲ್ಲಿ ಪೆನ್ ಕಳ್ಳತನವಾಯಿತು. ಎಲ್ಲರೂ ಶಿವನನ್ನೇ ಅನುಮಾನಿಸಿದರು. ಇವನು ಬೀದಿಯಲ್ಲೇ ಬೆಳೆದವನು, ಇವನೇ ಕದ್ದಿರಬೇಕು ಎಂದು ಆರೋಪಿಸಿದರು. ಶಿವ ಅಂದು ಅತ್ತಿಲ್ಲ. ಅವನು ಅಂದುಕೊಂಡ, ನನ್ನ ಮೇಲೆ ನಂಬಿಕೆ ಬರಬೇಕೆಂದರೆ ನಾನು ಅತಿ ಹೆಚ್ಚು ಓದಬೇಕು. ಅಂದಿನಿಂದ ಶಿವನ ಓದು ಇನ್ನೂ ವೇಗವಾಯಿತು. ಶಾಲೆಯ ಲೈಬ್ರರಿಯಲ್ಲಿದ್ದ ಎಲ್ಲ ಪುಸ್ತಕಗಳನ್ನು ಓದಿದ. ಗಣಿತದಲ್ಲಿ ತಾನು ಎಲ್ಲರಿಗಿಂತ ಒಂದೇ ಇದ್ದ. ವಾರ್ಷಿಕ ಪರೀಕ್ಷೆಯಲ್ಲಿ ಶಿವ ಇಡೀ ಶಾಲೆಗೆ ಪ್ರಥಮ ಸ್ಥಾನ ಪಡೆದಾಗ ಹೀಯಾಳಿಸಿದವರೇ ಬಂದು ಅವನ ಕೈ ಕುಲುಕಿದರು. ಶಿಕ್ಷಣವು ಅವನಿಗೆ ಮೊದಲ ಬಾರಿಗೆ ಗೌರವವನ್ನು ತಂದುಕೊಟ್ಟಿತು. ವರ್ಷಗಳು ಉರುಳಿದವು. ಶಿವ ಈಗ PUC ಮುಗಿಸಿ ಇಂಜಿನಿಯರಿಂಗ್ ಸೇರಿದ್ದ. ವಿಶ್ವನಾಥ್ ಅವರಿಗೆ ಈಗ ವಯಸ್ಸಾಗಿತ್ತು. ಕಣ್ಣುಗಳು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಶಿವ ಈಗ ಅಜ್ಜನಿಗೆ ಮಗನಾಗಿ, ಕಣ್ಣಾಗಿ ಸೇವೆ ಮಾಡುತ್ತಿದ್ದ. ಅಜ್ಜ ಹೇಳಿಕೊಟ್ಟ ಮೌಲ್ಯಗಳನ್ನು ಅವನು ಎಂದಿಗೂ ಮರೆಯಲಿಲ್ಲ. ಇಂಜಿನಿಯರಿಂಗ್ ಓದುವಾಗ ಶಿವನಿಗೆ ದೊಡ್ಡ ಕಂಪನಿಗಳಿಂದ ಆಫರ್ ಬಂತು. ಆದರೆ ಅವನ ಗುರಿ ಹಣ ಮಾತ್ರವಾಗಿರಲಿಲ್ಲ. ತನ್ನಂತಹ ಸಾವಿರಾರು ಅನಾಥ ಮಕ್ಕಳಿಗೆ ದಾರಿದೀಪವಾಗಬೇಕು ಎಂಬುದು ಅವನ ಕನಸಾಗಿತ್ತು. ಒಂದು ದಿನ ವಿಶ್ವನಾಥ್ ಅವರಿಗೆ ತೀವ್ರ ಅನಾರೋಗ್ಯವಾಯಿತು. ಶಿವ ತನ್ನೆಲ್ಲ ಕೆಲಸಗಳನ್ನು ಬಿಟ್ಟು ಆಸ್ಪತ್ರೆಯಲ್ಲಿ ಕುಳಿತು ಅಜ್ಜನ ಸೇವೆ ಮಾಡಿದ. ಡಾಕ್ಟರ್ ಹೇಳಿದರು, ಶಿವ, ನಿನ್ನ ಪ್ರೀತಿಯೇ ಇವರನ್ನು ಬದುಕಿಸಿದೆ. ವಿಶ್ವನಾಥ್ ಅವರು ಕಣ್ಣೀರು ಹಾಕುತ್ತಾ ಹೇಳಿದರು, ಅಂದು ನಾನು ನಿನಗೆ ಆಶ್ರಯ ಕೊಟ್ಟೆ ಅಂದುಕೊಂಡಿದ್ದೆ. ಆದರೆ ಇಂದು ನೀನು ನನಗೆ ಜೀವ ನೀಡುತ್ತಿದ್ದೀಯ. ಶಿವ ಒಬ್ಬ ಯಶಸ್ವಿ ಇಂಜಿನಿಯರ್ ಆದ ನಂತರ ತಾನು ಹುಟ್ಟಿದ ಬೆಳೆದ ಆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಹೋದ. ಅಲ್ಲಿ ಈಗಲೂ ತನ್ನಂತೆಯೇ ಅನೇಕ ಮಕ್ಕಳು ಬೋಟ್ ಪಾಲಿಶ್ ಮಾಡುತ್ತಿರುವುದನ್ನು ನೋಡಿದ. ಅವನ ಹೃದಯ ಹಿಂಡಿದಂತಾಯಿತು. ಶಿವ ತನ್ನ ಸಂಪಾದನೆಯ ಬಹುಪಾಲು ಹಣವನ್ನು ಬಳಸಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ, ವಿಶ್ವನಾಥ್ ಶಿಕ್ಷಣಧಾಮ. ಅಲ್ಲಿ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ, ವಸತಿ ಮತ್ತು ಕೌಶಲ್ಯ ತರಬೇತಿಯನ್ನು ನೀಡಲು ಆರಂಭಿಸಿದ. ಅವನು ಕೇವಲ ಅವರಿಗೆ ಅನ್ನ ನೀಡಲಿಲ್ಲ,
ಅವರಿಗೆ ಬದುಕುವ ಕಲೆ ಕಲಿಸಿದ. ಶಿವನ ಸಾಧನೆಯನ್ನು ಗುರುತಿಸಿ ಸರ್ಕಾರ ಅವನಿಗೆ ಪ್ರಶಸ್ತಿ ನೀಡಿತು. ವೇದಿಕೆಯ ಮೇಲೆ ನಿಂತು ಶಿವ ಹೇಳಿದ ಮಾತುಗಳು ಎಲ್ಲರ ಕಣ್ಣನ್ನು ಒದ್ದೆ ಮಾಡಿದವು. ನಾನು ಒಬ್ಬ ಅನಾಥನಾಗಿ ಸತ್ತು ಹೋಗುತ್ತಿದ್ದೆ, ಆದರೆ ಒಬ್ಬ ವ್ಯಕ್ತಿ ನನ್ನ ಮೇಲೆ ನಂಬಿಕೆ ಇಟ್ಟರು. ಆ ನಂಬಿಕೆ ಮತ್ತು ನನಗೆ ಸಿಕ್ಕ ಶಿಕ್ಷಣ ಇಂದು ನನ್ನನ್ನು ಇಲ್ಲಿಗೆ ನಿಲ್ಲಿಸಿದೆ. ಜಗತ್ತಿನಲ್ಲಿ ಯಾವ ಮಗುವು ಅನಾಥವಲ್ಲ. ನಾವೆಲ್ಲರೂ ಪರಸ್ಪರ ಆಸರೆಯಾದರೆ ಈ ಭೂಮಿಯೇ ಒಂದು ಸುಂದರ ಮನೆಯಾಗುತ್ತದೆ. ಕಥೆಯ ಕೊನೆಯಲ್ಲಿ ಶಿವ ತನ್ನ ಅಜ್ಜ ವಿಶ್ವನಾಥ್ ಅವರೊಂದಿಗೆ ಮನೆಯ ಅಂಗಳದಲ್ಲಿ ಕುಳಿತಿದ್ದ. ಅಜ್ಜ, ಅಂದು ನೀವು ಆ ರೈಲ್ವೆ ನಿಲ್ದಾಣಕ್ಕೆ ಬರೆದಿದ್ದರೆ ಏನಾಗುತ್ತಿತ್ತು ಎಂದು ಶಿವ ಕೇಳಿದ. ವಿಶ್ವನಾಥ್ ನಗುತ್ತಾ ಹೇಳಿದರು, ನಾನು ಬಂದಿದ್ದು ನೆಪ ಮಾತ್ರ ಶಿವ. ನಿನ್ನಲ್ಲಿ ಬೆಳೆಯಬೇಕೆಂಬ ತುಡಿತ ಇತ್ತು, ಅದಕ್ಕೆ ಭಗವಂತ ದಾರಿ ತೋರಿಸಿದ ಅಷ್ಟೇ. ಶಿವ ಈಗ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವನು ಸಾವಿರಾರು ಅನಾಥ ಮಕ್ಕಳ ಪಾಲಿನ ಸೂರ್ಯ. ಬೀದಿಯಲ್ಲಿ ಹರಿದ ಬಟ್ಟೆ ಧರಿಸಿ ಹಸಿವಿನಿಂದ ಅಳುತ್ತಿದ್ದ ಆ ಬಾಲಕ ಇಂದು ಶಿಕ್ಷಣದ ಮೂಲಕ ಸಮಾಜವನ್ನೇ ಬದಲಿಸುವ ಶಕ್ತಿಯಾಗಿದ್ದಾನೆ. ಸ್ನೇಹಿತರೆ, ಕತೆ ನಿಮಗೆ ಸ್ಫೂರ್ತಿದಾಯಕವಾಗಿದೆ ಅಂತ ಅನ್ನಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಈ ಕತೆ ಇಷ್ಟ ಆಗಿದೆ ಅಂತ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ಮಗದಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು, ಶುಭ ದಿನ.